ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಗಿನರ್ಸ್ಗಾಗಿ ತುಂಬ ಈಸಿಯಾಗಿರೋಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ಸ್ಯಾರಿಗೆಲ್ಲ ಹಾಕುವಾಗ ಹೀಗೆ ಮಾಡೋದು. ಹಾಗಾಗಿ ನಾನು ಸ್ಯಾಂಪಲ್ ಪೀಸ್ ತೋರಿಸುವಾಗೂ ಸಹ ನಾನು 2 ಲಾಕ್ಗಳನ್ನ ಮಾಡ್ತೀನಿ. ಲಾಕ್ ಆದಮೇಲೆ ಈಗ ಚೈನ್ಗಳನ್ನ ಹಾಕೋಣ. 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. 5 ಚೈನ್ ಹಾಕ್ತೀನಿ, ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ ಸ್ವಲ್ಪ ಒಂದು ಎಕ್ಸ್ಟ್ರಾ ಒಂದು ಲಾಕ್ ಮಾಡ್ತೀನಿ. ನಾನು ಸಿಂಗಲ್ ಕ್ರೋಶೆಟ್ ಹಾಕ್ತಿದ್ದೀನಿ. ಒಂದಾಯಿತು, ಎರಡನೇ ಸಿಂಗಲ್ ಕ್ರೋಶೆಟ್ ಅಂದರೆ ಲಾಕ್ ಆದಮೇಲೆ 5 ಚೈನ್, ಒಂದು ಲಾಕ್, ಅದ್ರ ಪಕ್ಕದಲ್ಲಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನು ಫ್ಲವರ್ ಬೀಡ್ ತೊಗೊಳ್ತಾ ಇದ್ದೀನಿ. ಸ್ಮಾಲ್ ಸೈಜು 2 ಫ್ಲವರ್ ಬೀಡ್ಗಳನ್ನ ನಾನಿಲ್ಲಿ ದಾರದಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. 2 ದಾರ ಪೋಣಿಸ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಲೂಸಾಗೆ ಮಾಡ್ಕೊಳ್ಳಿ, ತುಂಬ ಟೈಟಾಗಿ ಬೇಡ. ಒಂದ್ರ ಮೇಲೆ ಒಂದು ಕೂರಬಾರ್ದು, ಸ್ವಲ್ಪ ಫ್ರೀಯಾಗಿರಲಿ ಫ್ಲವರ್ ಬೀಡ್ಸ್. ಅದಾದಮೇಲೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಈಗ ಚೈನ್ಗಳನ್ನ ಹಾಕ್ತೀನಿ. 1 ಚೈನ್, 1 2 3 4 ಆಯಿತು. ನೋಡ್ತೀನಿ ಬ್ಯಾಕ್ ಸೈಡಿಂದ ತಿರುಗಿಸ್ಕೊಂಡು 4 ಸರಿ ಹೋಯ್ತು ಅಂದರೆ ಸರಿ, ಇಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಹಾಕ್ಕೊತೀನಿ. ಫಸ್ಟು ಈ ಥರ ತಿರುಗಿಸ್ಕೊಂಬಿಟ್ಟು ಹಿಂದ್ಗಡೆಗೆ ಲಾಕ್ ಮಾಡೋದಕ್ಕೆ ನೋಡಿ. ಸರಿ ಹೋಗಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ಳಿ. ಒಂದು 5 ಚೈನ್ ಹಾಕ್ಕೊಳ್ಳಿ. ನೋಡಿ 5ನೇ ಚೈನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅವೆರಡರ ಮಧ್ಯದಲ್ಲಿ ಆ ಫ್ಲವರ್ ಬೀಡ್ಸ್ ಮಧ್ಯದಲ್ಲಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಕಾಣುತ್ತೆ. ಇವಾಗ ಒಂದು ಚೈನ್ ಹಾಕ್ತೀನಿ. ಫಸ್ಟು ಒಂದು ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಈ 5 ಚೈನ್ ಇತ್ತಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರದಿಂದನೂ ಹೊರಗಡೆ ಬರಬೇಕು. ನೋಡಿ ಸೂಜಿದ ಮೇಲೆ 3 ದಾರದಿಂದನೂ ಹೊರಗಡೆ ಬರುತ್ತೀನಿ. ಈ ಥರ ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀನಿ. 3 ಆಯಿತು. ಈಗ 4ನೇ ಹಾಫ್ ಡಬಲ್ ಕ್ರೋಶೆಟ್ಟು, 5ನೇ ಹಾಫ್ ಡಬಲ್ ಕ್ರೋಶೆಟ್ಟು, 6ನೇದು ಹಾಫ್ ಡಬಲ್ ಕ್ರೋಶೆಟ್ಟು, 7 8 9. ಟೋಟಲಾಗಿ ನನಗೆ ಇಲ್ಲಿಗೆ 9 ಹಾಫ್ ಡಬಲ್ ಕ್ರೋಶೆಟ್ ಬಂದಿದೆ. ಬಂದು ಪಕ್ಕದಲ್ಲಿ ಏನು ಲಾಕ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ತೀನಿ. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಅದ್ರ ಪಕ್ಕ ಅಂದರೆ ತೀರಾ ಪಕ್ಕ ಮಾಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಗ್ಯಾಪ್ ಇರುತ್ತೆ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತೆ ನಾನು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇವಾಗ ಆಗಲೇ ತೋರಿಸಿದ್ನಲ್ಲ ಅದೇ ಥರದ ಬೀಡ್ಸ್ಗಳನ್ನ 2 ಬೀಡ್ಗಳನ್ನ ಹಾಕ್ತೀನಿ. ಇದ್ರ ಬದಲು ನೀವು ಯಾವುದಾದ್ರೂ ಬೀಡ್ಸ್ಗಳನ್ನ ಚೂಸ್ ಮಾಡ್ಕೋಬೋದು. ಅಂದರೆ ಸರ್ಕಲ್ ಬೀಡ್ ಆದರೂ ಆಯಿತು, ಈ ಥರ ಫ್ಲವರ್ ಬೀಡ್ಸ್ನಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಯಾವುದಾದ್ರೂ ಹಾಕ್ಬೋದು. ಬೀಡ್ ಲಾಕ್ ಮಾಡುವಾಗ ಸ್ವಲ್ಪ ಲೂಸಾಗೆ ಲಾಕ್ ಮಾಡಿ. ಈ ಥರ ನೋಡಿ ಆ ಫ್ಲವರ್ ಬೀಡ್ಸು ಕ್ಲೀನಾಗಿ ಪಕ್ಕದಲ್ಲಿ ಕಾಣಬೇಕು. ಒಂದ್ರ ಮೇಲೆ ಒಂದು ಕೂರೋ ಥರ ಟೈಟಾಗಿ ಎಳೆದು ಹಾಕಬಾರ್ದು. ಲಾಕ್ ಆದಮೇಲೆ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಆ 2 ಬೀಡ್ ಮಧ್ಯದಲ್ಲಿ ಇವಾಗ ಈ 5 ಚೈನ್ನ ಲಾಕ್ ಮಾಡ್ಕೊತೀನಿ. ಆ 5 ಚೈನ್ನ ಬೀಡ್ಸ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಒಂದು ಚೈನ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದ ಹೊರಗಡೆ ಬರುತ್ತೀನಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಟೋಟಲಾಗಿ ನಾನು 9 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಬೀಡ್ಸ್ ಯಾವುದೇ ರೀತಿಯಂಥ ಬೀಡ್ಸ್ ಬೇಡ, ಇದಕ್ಕೆ ತುಂಬ ಚೆನ್ನಾಗಿ ಕಾಣಲ್ಲ. ಹಂಗಾಗಿ ಸಿಂಪಲ್ಲಾಗಿರಲಿ. ಬೇಸ್ಲೈನಲ್ಲಿ ಮಾತ್ರ ಏನು ಆ ಫ್ಲವರ್ ಬೀಡ್ಸ್ ಇದೆಯಲ್ಲ ಅದೇ ಹೈಲೈಟ್ ಆಗಿರುತ್ತೆ. ಹಂಗಾಗಿ ಜಸ್ಟ್ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ 5 ಚೈನ್ ಹಾಕಿದರೆ 9 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಫಿಲ್ ಮಾಡ್ತೀನಿ. ಅದರೊಳಗಡೆಗೆ ಫಿಲ್ ಮಾಡಿಬಿಟ್ಟು ಅದಾದ ನಂತರ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ರೆ ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿದೆ, ನೀಟ್ ಫಿನಿಶಿಂಗ್ ಬರುತ್ತೆ. ಇವಾಗ ಮತ್ತೆ ನಾವು 2ರಿಂದ ಕುಚ್ಚು ಕಟ್ಬೋದು, 3ರಿಂದ ಕುಚ್ಚು ಕಟ್ಬೋದು. ಇಲ್ಲಿ ಯಾವ ಥರ ನಾನು ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದೇ ಥರ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಹಾಕಿಬಿಟ್ಟು
2 ಸಿಂಗಲ್ ಕ್ರೋಶೆಟ್. ಅಂದರೆ ಕುಚ್ಚಿನ ಅಕಸ್ಮಾತ್ ದಾರಗಳು ಇದ್ದರೆ ಈ ಆರ್ಚ್ ಮೇಲೆ ಬಂದು ಕೂರಬಾರ್ದು ಅಂತೇಳಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ನಾವು ಲಾಕ್ ಮಾಡ್ತೀವಿ. ಯಾವಾಗಲೂ ಆರ್ಚ್ ಪಕ್ಕದಲ್ಲಿ ತುಂಬ ಹತ್ರ ಕಾಣಬಾರ್ದು ಅಂತೇಳಿ. ನೋಡಿ 2 ಆಯಿತು. ಇಲ್ಲಿ ನೋಡಿ ಲಾಕ್ ಆದಮೇಲೆ 2 ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ, ಅದೇ ಥರ ಲಾಕ್ ಆದಮೇಲೆ 2 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ ನಾನು. ಲಾಕ್ ಹಾಕಿಬಿಟ್ಟು ಬೀಡ್ಸ್ನ ಪೋಣಿಸ್ಕೊಂಡು ನಾನು ತೋರಿಸಿದ್ನಲ್ಲ ಈ 2 ಆರ್ಚು ಅದೇ ಥರನೇ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಏನು 5 ಚೈನ್ ಹಾಕಿದೆನಲ್ಲ, 5 ಚೈನ್ ಹಾಕಿರೋ ಕಡೆಗೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲಾಗಿರೋದು ಸಿಂಗಲ್ ಸ್ಟೆಪ್ ಕುಚ್ಚು ಡಿಸೈನು. ಇದಕ್ಕೆ ನೀವು 350ಇಂದ 300ಇಂದ 350 4ರಿಂದನೂ ಹಾಕ್ಬೋದು, ಕುಚ್ಚು ಕಟ್ಬೋದು. 3ರಿಂದ ಕುಚ್ಚು ಕಟ್ಬೋದು, 2ರಿಂದ ಒಂದ್ರ ಪಕ್ಕ ಒಂದು ಆ ಥರನೂ ಮಾಡ್ಬೋದು. ನಾನು 2ರಿಂದ ಒಂದು ಕುಚ್ಚು ಕಟ್ಬಿಟ್ಟು ತೋರಿಸಿದ್ದೀನಿ. ನೋಡಿ ಎಷ್ಟು ಸ್ಟಿಫ್ ಆಗಿದೆ. ಎಲ್ಲಿನೂ ಸಹ ನಿಮಗೆ ಆ ಬೀಡ್ಸ್ಗಳು ಟರ್ನ್ ಆಗಲ್ಲ. ಮತ್ತು ಪಕ್ಕದಲ್ಲೇನಿದೆ ಒಂದ್ರ ಮೇಲೊಂದು ಕೂತ್ಕೊಂಡಿಲ್ಲ, ನೀಟಾಗಿ ಕೂತ್ಕೊಂಡಿರುತ್ತೆ. ನಾನು ಹೇಳಿದ್ನಲ್ಲ ಸ್ವಲ್ಪ ಲೂಸಾಗೆ ಲಾಕ್ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ನಾನು ಇಲ್ಲಿ 137 ದಾರನ ಕುಚ್ಚು ಕಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ತುಂಬ ಕುಚ್ಚು ಡಿಸೈನ್ಸ್ ಇದೆ ಚಾನಲ್ನಲ್ಲಿ, ಚೆಕ್ ಮಾಡಿ. ನೋಡ್ತಾ ಇರ್ಬೋದು. ಇಲ್ಲಿ ನೀವು ನಾನು ಹೇಳಿದ್ನಲ್ಲ 3ರಿಂದ 4, 3ರಿಂದ ಕುಚ್ಚು ಕಟ್ಬೋದು, 4ರಿಂದ ಕುಚ್ಚು ಕಟ್ಬೋದು. ಕುಚ್ಚು ಬೇಡ ಜಾಸ್ತಿ ಅನ್ನೋರಿಗೆ ಆ ಥರ ಮಾಡ್ಬೋದು. ಇಲ್ಲ ಈ ಥರನೂ ಬೇಕು ಅಂದರೆ ಮಾಡ್ಬೋದು. ಒಂದ್ರ ಪಕ್ಕ ಒಂದನ್ನು ಸಹ ಕುಚ್ಚು ಕಟ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಹೆಚ್ಚು ಬೀಡ್ಸ್ ಇದಕ್ಕಿಂತ ಹೆಚ್ಚಾಗಿ ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಇದೇ ಸಾಕಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.